ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ 7ನೇ ತರಗತಿಯ 12ನೇ ಅಧ್ಯಾಯ 13ನೇ ಅಧ್ಯಾಯ 14ನೇ ಅಧ್ಯಾಯ ಅಂದರೆ ಭಾಗ 1 7ನೇ ತರಗತಿಯ ಭಾಗ 1 ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಇದು ನಿಮಗೆ 6 to 10 10ನೇ ಅಂದರೆ 6ರಿಂದ 10ನೇ ತರಗತಿ ಟೆಕ್ಸ್ಟ್ ಬುಕ್ಗಳ ಕ್ವಶನ್ ಏರ್ಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಇದು 10ನೇ ತರಗತಿ ಆಗಿರುವಂಥದ್ದು. 9 ಕ್ಲಾಸ್ಗಳು ಈಗಾಗಲೇ ಆಗಿ 9 ಕ್ಲಾಸ್ಗಳಲ್ಲಿ 6ನೇ ತರಗತಿ ಕಂಪ್ಲೀಟ್ ಆಗಿದೆ. 7ನೇ ತರಗತಿಯ ಭಾಗ 1 ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ. ನಾಳೆಯಿಂದ 7ನೇ ತರಗತಿ ಭಾಗ 2 ಮುಗಿಸಿ ಆಮೇಲೆ 8ನೇ ತರಗತಿ 9, 10 ಇವೆಲ್ಲವೂ ಟೋಟಲ್ ಒಂದು 30ರಿಂದ 40 ವಿಡಿಯೋಗಳು ಆಗುವ ಸಾಧ್ಯತೆ ಇದೆ. ಇವೆಲ್ಲ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ ನಿಮಗೆ ಗೊತ್ತಿರುವಂತೆ ಎಲ್ಲ ಎಕ್ಸಾಮ್ಗಳಿಗೂ ಯೂಸ್ ಆಗುತ್ತೆ. ಯಾರಾದರೂ ನಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇಲ್ಲ, ನಮಗೆ ಟೆಕ್ಸ್ಟ್ ಬುಕ್ ಸಾಲ್ಟೇಜ್ ಇರುವಂತಹ ಕಾರಣ ಅಂದರೆ ಟೆಕ್ಸ್ಟ್ ಬುಕ್ ಸಿಗ್ತಿಲ್ಲ ಅಂದರೆ ಅಂಥವರು ಈ ವಿಡಿಯೋಗಳನ್ನು ನೋಡಬಹುದು. ಮತ್ತು ಇದರ PDF ಕೂಡ ಕೊನೆಯಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಶುರು ಮಾಡೋಣ. ಅಧ್ಯಾಯ 12 ಭಾರತದ ಪ್ರಾಕೃತಿಕ ವಿಭಾಗಗಳು. ಭಾರತವು ಯಾವ ಗೋಳಾರ್ಧದಲ್ಲಿ ನೆಲೆಸಿದೆ? ಉತ್ತರ ಗೋಳಾರ್ಧದಲ್ಲಿ. ಭಾರತವು ವಿಸ್ತೀರ್ಣದಲ್ಲಿ ಜಗತ್ತಿನಲ್ಲಿಯೇ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 7ನೇ ಸ್ಥಾನ. ಹಾಗಾದರೆ ಮೊದಲನೇ ಸ್ಥಾನದಲ್ಲಿ ಇರುವಂಥದ್ದು ಯಾವುದು ಅಂದರೆ ರಷ್ಯಾ. ಹಾಗಾದರೆ 2ನೇ ಸ್ಥಾನದಲ್ಲಿ ಯಾವುದಿದೆ ಅಂತ ನೀವು ಕಾಮೆಂಟ್ ಮಾಡಿ. ಭಾರತದ ದಕ್ಷಿಣ ತುದಿಯ ಭೂಶಿರ ಯಾವುದು? ಅದುವೇ ಕನ್ಯಾಕುಮಾರಿ ಭೂಶಿರ. ಭಾರತದ ಅಕ್ಷಾಂಶ ವಿಸ್ತರಣೆ ಎಷ್ಟು? ಅಂದರೆ ಭಾರತ ಎಷ್ಟನೇ ಅಕ್ಷಾಂಶದಲ್ಲಿದೆ ಅಂದರೆ 8.4ರಿಂದ 8.4ರ ಉತ್ತರದಿಂದ 37.6 ಉತ್ತರ ಅಕ್ಷಾಂಶ. ಭಾರತ ಇರೋದೇ ಉತ್ತರದಲ್ಲಿ ಅಲ್ವಾ. 8.4ರಿಂದ 37.6. ಭಾರತದ ರೇಖಾಂಶ ವಿಸ್ತರಣೆ ಎಷ್ಟು? 68.7ರಿಂದ ಪೂರ್ವದಿಂದ 97.25 ಪೂರ್ವ ರೇಖಾಂಶ. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರುವ ಪ್ರಮುಖ ಅಕ್ಷಾಂಶ ಯಾವುದಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಭಾರತದ ವಾಯುವ್ಯ ದಿಕ್ಕಿನಲ್ಲಿರುವ ನೆರೆ ದೇಶಗಳು ಯಾವುವು? ಪಾಕಿಸ್ತಾನ, ಅಫ್ಘಾನಿಸ್ತಾನ. ಭಾರತದ ಉತ್ತರಕ್ಕಿರುವ 3 ನೆರೆ ದೇಶಗಳು ಯಾವುವು? ನೇಪಾಳ, ಭೂತಾನ್, ಚೀನಾ. ನಿಮ್ಗೆ ಗೊತ್ತಲ್ಲ, ಇಂಡಿಯಾ ಮ್ಯಾಪ್ ಹೀಗಿದ್ರೆ ಹೀಗೆಲ್ಲ ಇದೆ, ಹೀಗಿದೆ ಇಂಡಿಯಾ ಮ್ಯಾಪು. ಓಕೆ, ಇಲ್ಲಿರುವಂಥದ್ದು ಉತ್ತರ ಅಂದರೆ ಓಕೆ, ನೇಪಾಳ, ಭೂತಾನ್, ಚೀನಾ. ಭಾರತದ ಪೂರ್ವಕ್ಕಿರುವ ದೇಶಗಳು ಯಾವುವು ಅಂದರೆ ಬಾಂಗ್ಲಾದೇಶ, ಮಯನ್ಮಾರ್. ಪೂರ್ವ ಅಂದರೆ ಈ ಕಡೆ ಬರುತ್ತಲ್ವಾ. ಭಾರತವನ್ನು ಶ್ರೀಲಂಕಾದಿಂದ ಪ್ರತ್ಯೇಕಿಸುವ ಜಲಸಂಧಿ ಪಾಕ್ ಜಲಸಂಧಿ. ಶ್ರೀಲಂಕಾ ಎಲ್ಲಿ ಬರುತ್ತೆ ಅಂದರೆ ನಿಮಗೆ ಗೊತ್ತಿರುವಂಥದ್ದೇ, ಇಲ್ಲಿ ಶ್ರೀಲಂಕಾ, ಇಲ್ಲಿ ಬರುವಂಥದ್ದೇ ಪಾಕ್ ಜಲಸಂಧಿ. ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರುವ ಖಾರಿ ಯಾವುದು ಅಂದರೆ ಮನ್ನಾರ್ ಖಾರಿ. ಭಾರತದ ಪೂರ್ವಕ್ಕಿರುವ ಜಲರಾಶಿ ಯಾವುದು? ಬಂಗಾಳ ಕೊಲ್ಲಿ. ಭಾರತದ ಪಶ್ಚಿಮಕ್ಕಿರುವ ಜಲರಾಶಿ ಯಾವುದು? ಅರಬ್ಬಿ ಸಮುದ್ರ. ಭಾರತದ ದಕ್ಷಿಣಕ್ಕಿರುವ ಮಹಾಸಾಗರ ಯಾವುದು ಅಂದರೆ ಹಿಂದೂ ಮಹಾಸಾಗರ. ಕರ್ನಾಟಕದ ಕರಾವಳಿಯ ಉತ್ತರ ಭಾಗ ಹೇಗಿದೆ ಅಂದರೆ ಕಿರಿದಾಗಿ ಇರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವುದನ್ನು ಕರೀತಾರೆ? ನಾವು ಬೆಂಗಳೂರು ಬಂದರು. ಸೈಂಟ್ ಮ್ಯಾರಿಸ್ ದ್ವೀಪಕ್ಕೆ ಇರುವ ಮತ್ತೊಂದು ಹೆಸರು ಕೋಕೋನಟ್ ದ್ವೀಪ. ಮಲೆನಾಡು ಪ್ರದೇಶವನ್ನು ಜನಪ್ರಿಯವಾಗಿ ಏನೆಂದು ಕರೆಯುತ್ತಾರೆ? ಸಹ್ಯಾದ್ರಿ ಸರಣಿಗಳು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಆಗುಂಬೆ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಮುಳ್ಳಯ್ಯನಗಿರಿ ಶಿಖರ. ಮುಳ್ಳಯ್ಯನಗಿರಿ ಶಿಖರದ ಎತ್ತರ 1913 ಮೀಟರ್. ಜೋಗ ಜಲಪಾತವು ಪ್ರಾಕೃತಿಕ ವಿಭಾಗದಲ್ಲಿ ಎಲ್ಲಿದೆ ಅಂದರೆ ಮಲೆನಾಡು. ಮೈದಾನ ಪ್ರದೇಶವನ್ನು ಯಾವ ನದಿಯ ಆಧಾರದ ಮೇಲೆ ವಿಂಗಡಿಸಲಾಗಿದೆ? ತುಂಗಭದ್ರಾ ನದಿ. ಮೈದಾನ ಪ್ರದೇಶದ 2 ಪ್ರಮುಖ ವಿಭಾಗಗಳು ಯಾವುವು? ಉತ್ತರ ಮೈದಾನ, ದಕ್ಷಿಣ ಮೈದಾನ. ಉತ್ತರ ಮೈದಾನವು ಯಾವ ಶಿಲೆಗಳಿಂದ ರಚಿತವಾಗಿದೆ? ಬಸಾಲ್ಟ್ ಶಿಲೆಗಳಿಂದ. ಕೃಷ್ಣ, ಭೀಮಾ ನದಿಗಳು ಯಾವ ಮೈದಾನದಲ್ಲಿ ಹರಿಯುತ್ತವೆ? ಉತ್ತರ ಮೈದಾನ. ದಕ್ಷಿಣ ಮೈದಾನವನ್ನು ಏನೆಂದು ಕರೆಯುತ್ತಾರೆ? ಮೈಸೂರು ಪ್ರಸ್ಥಭೂಮಿ ಅಂತ ಕರೀತಾರೆ. 13ನೇ ಚಾಪ್ಟರ್ ಅನ್ನು ನೋಡೋಣ. ಉತ್ತರ ಅಮೆರಿಕ ಖಂಡ. ಉತ್ತರ ಅಮೆರಿಕದ ಪೂರ್ವದಲ್ಲಿರುವ ಮಹಾಸಾಗರ ಅಟ್ಲಾಂಟಿಕ್ ಮಹಾಸಾಗರ.
ಉತ್ತರ ಅಮೆರಿಕದ ಪಶ್ಚಿಮದಲ್ಲಿರುವಂಥದ್ದು ಪೆಸಿಫಿಕ್. ಉತ್ತರದಲ್ಲಿ ಪೆಸಿಫಿಕ್ ಅಲ್ಲ, ಪೂರ್ವದಲ್ಲಿ ಪೆಸಿಫಿಕ್, ಪಶ್ಚಿಮದಲ್ಲಿ ಕನ್ಫ್ಯೂಷನ್ ಆಗಬೇಡಿ. ನೋಡಿ, ಉತ್ತರದ ಅಮೆರಿಕದ ಪೂರ್ವದಲ್ಲಿ ಇರುವ ಮಹಾಸಾಗರ ಬಂದು ಅಟ್ಲಾಂಟಿಕ್ ಮಹಾಸಾಗರ. ಉತ್ತರ ಅಮೆರಿಕದ ಪಶ್ಚಿಮದಲ್ಲಿ ಇರುವಂತಹ ಮಹಾಸಾಗರ ಬಂದು ಪೆಸಿಫಿಕ್ ಸಾಗರ. ಪೂರ್ವದಲ್ಲಿ ಅಟ್ಲಾಂಟಿಕ್, ಪಶ್ಚಿಮದಲ್ಲಿ ಪೆಸಿಫಿಕ್. ಉತ್ತರ ಅಮೆರಿಕವನ್ನು ಏಷ್ಯಾ ಖಂಡದಿಂದ ಪ್ರತ್ಯೇಕಿಸುವ ಜಲಸಂಧಿ ಯಾವುದು? ಬೇರಿಂಗ್ ಜಲಸಂಧಿ. ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕವನ್ನು ಸೇರಿಸುವ ಭೂಖಂಡ ಯಾವುದು? ಪನಾಮ ಭೂಖಂಡ ಅಥವಾ ಪನಾಮ ಕಾಲುವೆ ಅಂತ ಕರೀತಾರೆ. ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು? ಗ್ರೀನ್ಲ್ಯಾಂಡ್. ವೆಸ್ಟ್ ಇಂಡೀಸ್ ಮತ್ತು ಕ್ಯೂಬಾ ದ್ವೀಪಗಳು ಯಾವ ಸಮುದ್ರದಲ್ಲಿವೆ? ಕೆರಿಬಿಯನ್ ಸಮುದ್ರ. ಉತ್ತರ ಅಮೆರಿಕ ದಕ್ಷಿಣದ ಅಂಚಿನ ಭೂಭಾಗವನ್ನು ಏನೆಂದು ಕರೆಯುತ್ತಾರೆ? ಮಧ್ಯ ಅಮೆರಿಕ. ವಿಸ್ತೀರ್ಣದಲ್ಲಿ ಉತ್ತರ ಅಮೆರಿಕ ಖಂಡದ ಸ್ಥಾನವೇನು? 3ನೇ ಸ್ಥಾನ. ಹಾಗಾದರೆ ಅತಿ ದೊಡ್ಡ ಖಂಡ ಯಾವುದು? ನಮ್ಮ ಏಷ್ಯಾ ಖಂಡ. ಉತ್ತರ ಅಮೆರಿಕ ಖಂಡವು ಭಾರತಕ್ಕಿಂತ ಎಷ್ಟು ಪಟ್ಟು ದೊಡ್ಡದಾಗಿದೆ? ಸುಮಾರು 7. ಉತ್ತರ ಅಮೆರಿಕ ಖಂಡದಲ್ಲಿ ಎಷ್ಟು ದೇಶಗಳಿವೆ? 24. ಉತ್ತರ ಅಮೆರಿಕದ ಅತಿ ದೊಡ್ಡ 3 ದೇಶಗಳು ಕೆನಡಾ, ಅಮೆರಿಕ, ಮೆಕ್ಸಿಕೋ. ಮಾಯಾನ್ ನಾಗರಿಕತೆಯ ತಾಣಗಳು ಯಾವ ದೇಶದಲ್ಲಿವೆ? ಮೆಕ್ಸಿಕೋ. ಹಿಮಗೂಬೆ, ಹಿಮಕರಡಿಗಳು ಯಾವ ದೇಶದ ವಿಶೇಷತೆ? ಕೆನಡಾ. ಗ್ರ್ಯಾಂಡ್ ಕ್ಯಾನನ್ ಯಾವ ದೇಶದಲ್ಲಿದೆ? USA. ವೆಸ್ಟ್ ಇಂಡೀಸ್ ಯಾವ ಕ್ರೀಡೆಗೆ ಪ್ರಸಿದ್ಧವಾಗಿದೆ? ಕ್ರಿಕೆಟ್. ಉತ್ತರ ಅಮೆರಿಕದ ಮಹಾಸರೋವರಗಳನ್ನು ಒಟ್ಟಾರೆಯಾಗಿ ಏನೆಂದು ಕರೆಯುತ್ತಾರೆ? ವೋಮ್ಸ್ ಎಂದರೆ ಯಾವೆಲ್ಲ ನದಿಗಳು ಬರುತ್ತೆ ಅಂದರೆ ಯುರಾನ್, ಒಟಾರಿಯೋ, ಮಿಚಿಗನ್, ಈರಿ, ಸುಪೀರಿಯರು. ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಸುಪೀರಿಯರ್ ಸರೋವರ. ಚಿಕಾಗೋ ಮತ್ತು ಡೆಟ್ರಾಯಿಟ್ ನಗರಗಳು ಯಾವ ಸರೋವರದ ದಡದಲ್ಲಿವೆ ಅಂದರೆ ಮಿಚಿಗನ್ ಸರೋವರ. ಅಲಾಸ್ಕಾ ಮತ್ತು ಗ್ರೀನ್ಲ್ಯಾಂಡ್ ಯಾವ ಮಾದರಿಯ ಹವಾಗುಣವನ್ನು ಹೊಂದಿದೆ? ಅಲಾಸ್ಕಾ ಮತ್ತು ಗ್ರೀನ್ಲ್ಯಾಂಡ್ ಟಂಡ್ರಾ ಮಾದರಿ, ಹೆಪ್ಪುಗಟ್ಟುವ ಹವಾಗುಣ. ಉತ್ತರ ಅಮೆರಿಕದ ಕೇಂದ್ರ ದಕ್ಷಿಣ ಭಾಗದಲ್ಲಿ ಬೀಸುವ ಬಿರುಗಾಳಿಯನ್ನು ಏನಂತಾರೆ ಅಂದರೆ ಹೆರಿಕೇನ್ಸ್ ಅಥವಾ ಟೊರ್ನಾಡೋಗಳು. ಕೆನಡಾ ದೇಶವು ಯಾವ ಮಾದರಿಯ ಕಾಡುಗಳನ್ನು ಹೊಂದಿದೆ? ಕೆನಡಾ ಬಂದು ಟೈಗಾ. ಪ್ರಪಂಚದ ಅತ್ಯಂತ ಮರದ ರಫ್ತು ಯಾವ ದೇಶದಿಂದ ಆಗುತ್ತೆ? ಕೆನಡಾ. ಉತ್ತರ ಅಮೆರಿಕದ ಪಶ್ಚಿಮ ಕರಾವಳಿ ಯಾವ ಹವಾಗುಣವನ್ನು ಹೊಂದಿದೆ? ಮೆಡಿಟೇರಿಯನ್. ಮರುಭೂಮಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಸ್ಯ ಯಾವುದು? ಪಾಪಸ್ ಕಳ್ಳಿ. ಉತ್ತರ ಅಮೆರಿಕದ ಒಟ್ಟು ಭೂಭಾಗದಲ್ಲಿ ಎಷ್ಟು ಶೇಕಡ ಪ್ರದೇಶ ಕೃಷಿಗೆ ಯೋಗ್ಯವಾಗಿದೆ ಅಂದರೆ 10%. ಕಾಗದ, ಕಾರ್ಡ್ಬೋರ್ಡ್, ನ್ಯೂಸ್ ಪ್ರಿಂಟ್ ತಯಾರಿಕೆಯಲ್ಲಿ ಯಾವ ದೇಶ ಪ್ರಮುಖವಾಗಿದೆ? ಕೆನಡಾ. ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿ ಮಾಡುವವರನ್ನು ಏನೆಂದು ಕರೀತಾರೆ? ಲಂಬರ್ ಜಾಕ್ಸ್. ಅಮೆರಿಕದ ಯಾವ ನಗರವು ಪ್ಲಾಸ್ಟಿಕ್ ಕೈಗಾರಿಕೆಗೆ ಹೆಸರುವಾಗಿದೆ? ಚಿಕಾಗೋ. ಮಾಂಸವನ್ನು ಡಬ್ಬಿಗಳಲ್ಲಿ ತುಂಬುವ ಕೈಗಾರಿಕೆ ಎಲ್ಲೆಲ್ಲಿ ಕಂಡುಬರುತ್ತವೆ? ಚಿಕಾಗೋ, ಕಾನ್ಸಾಸ್ ನಗರ ಮತ್ತು ಸೆಂಟ್ ಲೂಯಿಸ್. ಉತ್ತರ ಅಮೆರಿಕದ ಬಹುತೇಕ ಜನರು ಯಾವ ಭಾಷೆ ಮಾತನಾಡ್ತಾರೆ? ಸ್ಪ್ಯಾನಿಷ್, ಇಂಗ್ಲಿಷ್, ಫ್ರೆಂಚ್. ಕೃತಕ ರಬ್ಬರ್ ಮತ್ತು ಪ್ಲಾಸ್ಟಿಕ್ಕನ್ನು ಯಾವ ಕೈಗಾರಿಕೆ ಉತ್ಪಾದಿಸುತ್ತೆ? ರಾಸಾಯನಿಕ ಕಂಪನಿಗಳು ಅಥವಾ ಕೈಗಾರಿಕೆಗಳು. ಮೆಕ್ಸಿಕೋದ ದಕ್ಷಿಣ ಭಾಗದಲ್ಲಿ ಯಾವ ಕಾಡುಗಳು ಇವೆ ಅಂದರೆ ಉಷ್ಣವಲಯದ ಕಾಡುಗಳು. ಮಹಾಗನಿ ಮತ್ತು ಲಾಂಗ್ ವುಡ್ ಮರಗಳು ಯಾವ ಬಗೆಯ ಕಾಡುಗಳಲ್ಲಿವೆ? ಮಿಶ್ರ ಅರಣ್ಯ ಕಾಡುಗಳು. ಮರುಭೂಮಿಯ ಚಳಿಗಾಲ ಎಂದು ಯಾವುದನ್ನು ಕರೀತಾರೆ? ಮರುಭೂಮಿಯ ರಾತ್ರಿಗಳನ್ನು. ಉತ್ತರ ಅಮೆರಿಕದ ಮೂಲ ನಿವಾಸಿಗಳನ್ನು ಏನೆಂದು ಕರೆಯುತ್ತಾರೆ? ಅಮೆರಿಕನ್ ಇಂಡಿಯನ್ಸ್. ಯಾವ ದೇಶಗಳ ಕೃಷಿ ಉತ್ಪಾದನೆ ಅತ್ಯಧಿಕವಾಗಿದೆ? ಕೆನಡಾ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನ.
14ನೇ ಚಾಪ್ಟರ್ ದಕ್ಷಿಣ ಅಮೇರಿಕಾ ಖಂಡ. ಓಕೆ, ಉತ್ತರ ಮತ್ತು ದಕ್ಷಿಣ ಅಮೇರಿಕಾ ಖಂಡಗಳನ್ನು ಪ್ರತ್ಯೇಕಿಸುವ ಕಾಲುವೆ ಪನಾಮ ಕಾಲುವೆ. ದಕ್ಷಿಣ ಅಮೇರಿಕಾದ ಉತ್ತರಕ್ಕಿರುವ ಸಮುದ್ರ ಕೆರಿಬಿಯನ್ ಸಮುದ್ರ. ದಕ್ಷಿಣ ಅಮೇರಿಕಾದ ಪೂರ್ವದಲ್ಲಿರುವ ಮಹಾಸಾಗರ ಅಟ್ಲಾಂಟಿಕ್ ಸಾಗರ. ದಕ್ಷಿಣದ ಪಶ್ಚಿಮಕ್ಕಿರುವಂತಹದ್ದು ಪೆಸಿಫಿಕ್ ಸಾಗರ. ದಕ್ಷಿಣ ಅಮೇರಿಕಾದ ದಕ್ಷಿಣಕ್ಕಿರುವ ಸಾಗರ ಆರ್ಕಟಿಕ್ ಸಾಗರ. ದಕ್ಷಿಣ ಅಮೇರಿಕಾದ ಒಟ್ಟು ವಿಸ್ತೀರ್ಣ 178.4 ಚದುರ ಕಿಲೋಮೀಟರ್. ದಕ್ಷಿಣ ಅಮೇರಿಕಾವು ಭಾರತಕ್ಕಿಂತ ಎಷ್ಟು ಪಟ್ಟು? 5.4 ಪಟ್ಟು, ಅದು 7 ಪಟ್ಟಿತ್ತು ಉತ್ತರ ಅಮೇರಿಕಾ. ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಎಷ್ಟು ದೇಶಗಳಿವೆ? 13. ಅದರಲ್ಲಿ 24 ದೇಶಗಳಿವೆ. ಓಕೆ, ದಕ್ಷಿಣ ಅಮೇರಿಕಾದ ಅತಿ ದೊಡ್ಡ ದೇಶ ಬ್ರೆಜಿಲ್. ದಕ್ಷಿಣ ಅಮೇರಿಕಾದ ಅತಿ ಚಿಕ್ಕ ದೇಶ ಫ್ರೆಂಚ್ ಗಯಾನ. ದಕ್ಷಿಣ ಅಮೇರಿಕಾದಲ್ಲಿ ಕರಾವಳಿ ತೀರವನ್ನು ಹೊಂದಿರುವ 2 ದೇಶಗಳು ಬೊಲಿವಿಯಾ ಮತ್ತು ಪರಾಗ್ವೆ. ದಕ್ಷಿಣ ಅಮೇರಿಕಾದಲ್ಲಿ ಅತ್ಯಂತ ಉದ್ದವಾದ ದೇಶ ಯಾವುದು ಅಂದರೆ ಚಿಲಿ ದೇಶ. ಪನಾಮ ಕಾಲುವೆಯನ್ನು ಯಾವಾಗ ಆರಂಭಿಸಲಾಯಿತು? 1912. ಫುಟ್ಬಾಲ್ ಆಟಕ್ಕೆ ಪ್ರಖ್ಯಾತವಾದ ದಕ್ಷಿಣ ಅಮೇರಿಕಾದ ದೇಶಗಳು ಅರ್ಜೆಂಟೈನಾ ಮತ್ತು ಬ್ರೆಜಿಲ್. 2020ರ ಒಲಿಂಪಿಕ್ ಕ್ರೀಡಾಕೂಟ ಎಲ್ಲಿ ನಡೆಯಿತು? ಜಪಾನ್ನಲ್ಲಿ ನಡೆದಿತ್ತು, ಅದು ಗೊತ್ತಿರಲಿ. ಹಂಗಾದ್ರೆ ಇತ್ತೀಚೆಗೆ ನಡೆದಿದ್ದು ಎಲ್ಲಿ ನಡೀತು? ಕಾಮೆಂಟ್ ಮಾಡಿ. ಮಾಡೆಲಿಂಗ್ ಮತ್ತು ವಿನ್ಯಾಸಕ್ಕೆ ಹೆಸರುವಾಸಿಯಾದ ದಕ್ಷಿಣ ಅಮೆರಿಕದ ದೇಶ ಯಾವುದು? ವೆನಿಜುಲಾ. ಗಗನಚುಂಬಿ ಕಟ್ಟಡಗಳ ಶಹರ ಸಿಟಿ ಆಫ್ ಸ್ಕೈಸ್ ಸ್ಕೇಪರ್ಸ್ ಎಂದು ಯಾವ ನಗರವನ್ನು ಕರೀತಾರೆ? ಸಾವೋ ಫೋಲೋ. ದಕ್ಷಿಣ ಅಮೆರಿಕದ ಪರ್ವತ ಶ್ರೇಣಿ ಯಾವುದು ಅಂದರೆ ಆಂಡೀಸ್. ಪ್ರಮುಖವಾದದ್ದು ಆಂಡೀಸ್ ಪರ್ವತಗಳು ಹಿಮಾವೃತವಾಗಿವೆ. ದಕ್ಷಿಣ ಅಮೆರಿಕದ ಸಮಭಾಜಕ ವೃತ್ತದ ಮಳೆಕಾಡುಗಳನ್ನು ಏನೆಂದು ಕರೀತಾರೆ? ಸೆಲ್ವಾಸ್ ಅಂತ ಕರೀತಾರೆ. ನೋಡಿ, ದಕ್ಷಿಣ ಅಮೆರಿಕದ ಸಮಭಾಜಕ ವೃತ್ತದಲ್ಲಿ ಬೀಳುವಂಥದ್ದು. ವೆನಿಜುಲಾದ ಹುಲ್ಲುಗಾವಲುಗಳನ್ನು ಏನಂತ ಕರೀತಾರೆ ಅಂದರೆ ಲಾನೋಸ್. ಬ್ರೆಜಿಲ್ನ ಹುಲ್ಲುಗಾವಲುಗಳನ್ನು ಕಾಂಪೋಸ್. ಅರ್ಜೆಂಟೈನಾದ ಹುಲ್ಲುಗಾವಲುಗಳನ್ನು ಪಾಂಪಾಸ್. ಗ್ರಾನ್ ಚಾಕೋ ಪ್ರದೇಶ ಯಾವ ಖಂಡದಲ್ಲಿದೆ? ದಕ್ಷಿಣ ಅಮೆರಿಕಾ ಖಂಡದಲ್ಲಿ. ದಕ್ಷಿಣ ಅಮೆರಿಕದ ಮರುಭೂಮಿ ಪ್ರದೇಶದಲ್ಲಿ ಯಾವ ಬಗೆಯ ಸಸ್ಯವರ್ಗವಿದೆ? ಉಷ್ಣ ಮರುಭೂಮಿ ಸಸ್ಯವರ್ಗ. ದಕ್ಷಿಣ ಅಮೆರಿಕದ ಯಾವ ಭಾಗದಲ್ಲಿ ಮೆಡಿಟೇರಿಯನ್ ಸಸ್ಯವರ್ಗ ಕಂಡುಬರುತ್ತೆ? ಪಶ್ಚಿಮ ಕರಾವಳಿಯಲ್ಲಿ. ದಕ್ಷಿಣ ಅಮೆರಿಕದ ಯಾವ ವಲಯದಲ್ಲಿ ಅರಣ್ಯಗಳಿವೆ? ಉಷ್ಣ ವಲಯದ ಅರಣ್ಯಗಳಿವೆ ಅಲ್ಲಿ. ಬೊಲಿವಿಯಾ ಮತ್ತು ಪೆರಾಗ್ವೆ ದೇಶಗಳ ಸಮುದ್ರ ತೀರವಿದೆಯೇ? ಇಲ್ಲ. ದಕ್ಷಿಣ ಅಮೆರಿಕದ ಯಾವ ಭಾಗದಲ್ಲಿ ಅಟ್ಲಾಂಟಿಕ್ ಸಾಗರವಿದೆ? ಪೂರ್ವ ಮತ್ತು ಈಶಾನ್ಯ. ಮಕರ ಸಂಕ್ರಾಂತಿ ವೃತ್ತವು ಯಾವ ಖಂಡದ ಮೂಲಕ ಹಾದು ಹೋಗುತ್ತೆ? ದಕ್ಷಿಣ ಅಮೆರಿಕ. ದಕ್ಷಿಣ ಅಮೆರಿಕದಲ್ಲಿ ಸಮಶೀತೋಷ್ಣ ವಲಯದ ಮರುಭೂಮಿಯ ಹೆಸರು ಎಲ್ಲಾದರೂ ಉಲ್ಲೇಖಿದೆ? ಹೌದು, ನಕ್ಷೆಯ ಸಮಶೀತೋಷ್ಣ ವಲಯದ ಮರುಭೂಮಿಯನ್ನು ಗುರುತಿಸಲಾಗಿದೆ. ದಕ್ಷಿಣ ಅಮೆರಿಕದ ಯಾವ ದಿಕ್ಕಿಗೆ ಕೆರಿಬಿಯನ್ ಸಮುದ್ರ ಇದೆ ಅಂದರೆ ಉತ್ತರ ದಿಕ್ಕಿಗೆ. ದಕ್ಷಿಣ ಅಮೆರಿಕದ ಫಲವತ್ತಾದ ಮೈದಾನ ಪ್ರದೇಶಗಳು ಯಾವ ಖಂಡದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ? ದಕ್ಷಿಣ ಅಮೆರಿಕ. ಅಂಟಾರ್ಟಿಕ್ ಸಾಗರದ ಹಿಮನೀರು ಯಾವ ಖಂಡದ ದಕ್ಷಿಣಕ್ಕಿದೆ? ದಕ್ಷಿಣ ಅಮೆರಿಕ. ಉತ್ತರ ಮತ್ತು ದಕ್ಷಿಣ ಅಮೆರಿಕವನ್ನು ಸೇರಿಸುವ ಭೂಸಂಪರ್ಕ ರಿಪೀಟ್ ಆಗ್ತಾ ಇದೆ. ಪನಾಮ ಭೂಖಂಡ. ಪನಾಮ ಕಾಲುವೆ ಯಾವ 2 ಖಂಡಗಳ ನಡುವಿನ ಪ್ರಮುಖ ಸಾಗರ ಅಂದರೆ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ. ಸ್ನೇಹಿತರೆ, ಇಲ್ಲಿಗೆ 7ನೇ ತರಗತಿಯ ಭಾಗ 1 ಕಂಪ್ಲೀಟ್ ಆಗಿದೆ. ಇನ್ನು ಭಾಗ 2 ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮ ಮುಂದೆ ತರುವಂಥ ಕೆಲಸವನ್ನು ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಿಮ್ಮ ಸ್ನೇಹಿತರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಿದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಶೇರ್ ಮಾಡಿ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಏನು ಮಾಡಬೇಕು? ಸಬ್ಸ್ಕ್ರೈಬನ್ನು ಆಗಬೇಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು.